ನಮಸ್ಕಾರ ಇಂಜಿನಿಯರ್ಸ್. ನಮ್ಮ ಸಿವಿಲ್ ವರ್ಕಲ್ಲಿ ಯಾವುದೇ ವರ್ಕನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಪಾಯಿಂಟ್ಗಳನ್ನ ಚೆಕ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿ ನಾವಿಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಕಾಲಮ್ದು ಕಾಂಕ್ರೀಟನ್ನು ಹಾಕ್ತಾ ಇದ್ದೀವಿ. ಕಾಂಕ್ರೀಟನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವೆಲ್ಲ ಪಾಯಿಂಟ್ಗಳನ್ನ ಮೊದಲಿಗೆ ನಾವು ಚೆಕ್ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನಾವು ಈ ಪಾಯಿಂಟ್ಸ್ಗಳನ್ನ ಚೆಕ್ ಮಾಡಲು ಚೆಕ್ ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೂ ಕೂಡ ವಿಡಿಯೋದಲ್ಲಿ ಚೆಕ್ ಲಿಸ್ಟನ್ನು ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಕಾಲಮ್ ಕಾಂಕ್ರೀಟನ್ನು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಲ್ಯಾಪಿಂಗ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಲ್ಯಾಪಿಂಗನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರೈನ್ಫೋರ್ಸ್ಮೆಂಟ್ ವರ್ಕ್ ಅಂತ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ರೈನ್ಫೋರ್ಸ್ಮೆಂಟ್ ವರ್ಕಲ್ಲಿ ಈ ಸ್ಲ್ಯಾಪಿಂಗ್ ಡನ್ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್. ಸ್ಟ್ರಕ್ಚರಲ್ ಡ್ರಾಯಿಂಗಲ್ಲಿ ಕೊಟ್ಟಿರೋ ಪ್ರಕಾರ ಲ್ಯಾಪಿಂಗನ್ನು ಮಾಡಿದೀವಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕು. ಈ ಸ್ಲ್ಯಾಪಿಂಗ್ ಲೆಂತ್ ಬೀಯಿಂಗ್ ಮೇಂಟೈನ್ಡ್ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್. ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರ ಲ್ಯಾಪಿಂಗ್ ಲೆಂತನ್ನು ಮೇಂಟೈನ್ ಮಾಡಿದೀವಾ ಇಲ್ವಾ ಅಂತ ನಾವು ಪಾಯಿಂಟನ್ನು ಇಲ್ಲಿ ಬರ್ಕೊಂಡಿದ್ವಿ. ನಾವು ಇಲ್ಲಿ ಅದನ್ನು ಚೆಕ್ ಮಾಡಿ 15 ಲ್ಯಾಪಿಂಗ್ ಲೆಂತನ್ನು ಮೇಂಟೈನ್ ಮಾಡೋಕ್ಕೆ ನಮಗೆ ಹೇಳಿದ್ದಾರೆ. ಅದೇ ರೀತಿ ಲ್ಯಾಪಿಂಗ್ ಲೆಂತನ್ನು ಮೇಂಟೈನ್ ಮಾಡಿ ನಾವಿಲ್ಲಿ ಲ್ಯಾಪ್ ಲೆಂತನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಈ ಸ್ಟಿರಪ್ಸ್ ಬೀಯಿಂಗ್ ಪ್ಲೇಸ್ಡ್ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅಂತ ಇದೆ. ಸ್ಟಿರಪ್ಸನ್ನು ನಾವು ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರ 6 ಇಂಚ್ ಸ್ಪೇಸಿಂಗನ್ನು ಕೊಟ್ಟಿದ್ರು. ಅದೇ ರೀತಿ 6 ಇಂಚ್ ಸ್ಪೇಸಿಂಗನ್ನು ಕೊಟ್ಟು ನಾವು ಸ್ಟಿರಪ್ಸನ್ನು ಪ್ಲೇಸ್ ಮಾಡಿದ್ದೀವಿ. ರೈನ್ಫೋರ್ಸ್ಮೆಂಟ್ ವರ್ಕ್ ಆದಮೇಲೆ ಕಾಲಮ್ ಸ್ಟಾರ್ಟರನ್ನು ನಾವು ಹಾಕಬೇಕಾಗುತ್ತೆ. ನೋಡಿ, ಕಾಲಮ್ ಕಾಂಕ್ರೀಟನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಲವಾರು ವರ್ಕ್ಗಳು ಬರುತ್ತೆ. ಸೊ ಯಾವ್ಯಾವ ವರ್ಕ್ಗಳು ಬರುತ್ತೆ, ಅದರಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತಾ ಇದ್ದೀವಿ ಇಂಜಿನಿಯರ್ಸ್. ಈಗ ಕಾಲಮ್ ಸ್ಟಾರ್ಟರ್ ಅಂತ ಬಂತು. ಕಾಲಮ್ ಸ್ಟಾರ್ಟರ್ ವರ್ಕಲ್ಲಿ ಈಸ್ ಕಾಲಮ್ ಅಲೈನ್ಮೆಂಟ್ ಬೀಯಿಂಗ್ ಚೆಕ್ ಬಿಫೋರ್ ಪ್ರೊಸೀಡಿಂಗ್ ಟು ಸ್ಟಾರ್ಟರ್ ಕಾಂಕ್ರೀಟ್. ಸ್ಟಾರ್ಟರ್ ಕಾಂಕ್ರೀಟನ್ನು ಹಾಕುವುದಕ್ಕಿಂತ ಮುಂಚೆ ಕಾಲಮ್ ಸ್ಟಾರ್ಟರ್ದು ಅಲೈನ್ಮೆಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಈಸ್ ಕವರ್ ಬೀಯಿಂಗ್ ಮೇಂಟೈನ್ಡ್ ಇನ್ ಕಾಲಮ್ ಸ್ಟಾರ್ಟರ್ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್. ಕವರನ್ನು ನಾವು ಮೇಂಟೈನ್ ಮಾಡಿದ್ವಾ ಇಲ್ವಾ ಅಂತ ನೋಡಿ. ನಾವು ಕೆಳಗಡೆ ಏನು ಕವರನ್ನು ಬಿಟ್ಟಿರ್ತೀವಿ ಅದೇ ಕವರ್ ಇಲ್ಲೂ ಕೂಡ ಬಂದಿದೆ. ಸೊ ನಾವು ಕವರನ್ನು ಮೇಂಟೈನ್ ಮಾಡಿದ್ದೀವಿ. ಮತ್ತು ಕಾಲಮ್ ಸ್ಟಾರ್ಟರನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನರ್ ಟು ಇನ್ನರ್ ಡೈಮೆನ್ಷನ್ ಎಲ್ಲನೂ ಕೂಡ ನೀಟಾಗಿ ಚೆಕ್ ಮಾಡಬೇಕಾಗುತ್ತೆ. DWG ಫೈಲ್ ಇದೆ ನಮ್ಮ ಹತ್ರ. ಸೊ ಅದನ್ನು ಇಟ್ಕೊಂಡು ಕಾಲಮ್ ಟು ಕಾಲಮ್ ಎಷ್ಟು ಡಿಸ್ಟೆನ್ಸ್ ಇದೆ ಅದೇ ಕಾಲಮ್ಗೆ ಇಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು 2 ರಿಂದ 3 ಸರಿ ಚೆಕ್ ಮಾಡಬೇಕಾಗುತ್ತೆ. ಈ ರೀತಿ ಚೆಕ್ ಮಾಡಿಕೊಂಡು ನಾವು ಸ್ಟಾರ್ಟರ್ಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ಎರರ್ಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಶಟರಿಂಗ್ ವರ್ಕನ್ನು ಮಾಡ್ತೀವಿ. ಶಟರಿಂಗ್ ವರ್ಕಲ್ಲಿ ಶಟರಿಂಗ್ ಆಯಿಲ್ ಅಪ್ಲೈ ಮಾಡಿದಾರಾ ಇಲ್ವಾ ಅಂತ ನೋಡಿ. ನಾವು ಯಾವುದೇ ಶಟರಿಂಗ್ ವರ್ಕನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಆಯಿಲನ್ನು ಫಸ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಪಾಯಿಂಟನ್ನು ನಾವಿಲ್ಲಿ ಫಸ್ಟ್ ಬರ್ಕೊಂಡಿದ್ದೀವಿ. ಬೋಲ್ಟ್ ಮತ್ತು ನಟ್ಸನ್ನು ನೀಟಾಗಿ ಟೈ ಮಾಡಿದಾರಾ ಇಲ್ವಾ ಅಂತ. ಬೋಲ್ಟು ಮತ್ತು ನಟ್ಟನ್ನು ನೀಟಾಗಿ ಟೈಟ್ ಮಾಡಿಲ್ಲ ಅಂದರೆ ಕಾಂಕ್ರೀಟನ್ನು ಹಾಕಬೇಕಾದ್ರೆ ಗ್ಯಾಪ್ ಏನಾದರೂ ಜಾಸ್ತಿ ಇದ್ದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಹಾಗಾಗಿ ನಾವು ಅವುಗಳನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ಕೂಡ ಸೈಟಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇದೇ ರೀತಿ ಹಲವಾರು ಪಾಯಿಂಟ್ಗಳನ್ನ ನಾವು ಚೆಕ್ ಮಾಡಬೇಕಾಗುತ್ತೆ ಇಂಜಿನಿಯರ್ಸ್. ನಾನು ಮೇನ್ ಆಗಿ ಯಾವ್ಯಾವ ಪಾಯಿಂಟ್ಸ್ಗಳಿದೆ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ನಾವು ಕಾಂಕ್ರೀಟನ್ನು ಹಾಕಬೇಕಾದ್ರೆ 53 ಗ್ರೇಡ್ ಸಿಮೆಂಟನ್ನು ಯೂಸ್ ಮಾಡ್ತಾ ಇದ್ದೀವಾ ಅಂತ ಚೆಕ್ ಮಾಡಬೇಕು. ಕಾಲಮ್ಗೆ ನಾವು M25 ಗ್ರೇಡ್ 1:1:2 ಮಿಕ್ಸಿಂಗ್ ರೇಷಿಯೋವನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಇಲ್ವಾ, ಮತ್ತು ಎಷ್ಟು ಬಾಂಡ್ಲಿ ಸಿಮೆಂಟ್ ಹಾಕಬೇಕು, ಎಷ್ಟು ಬಾಂಡ್ಲಿ ಸ್ಯಾಂಡ್, ಎಷ್ಟು ಬಾಂಡ್ಲಿ ಜೆಲ್ಲಿ ಹಾಕಬೇಕು, ಇದನ್ನು ಕೂಡ ಕಾಂಕ್ರೀಟ್ ಗ್ಯಾಂಗ್ ಅವ್ರಿಗೆ ನಾವು ಹೇಳಬೇಕು. ಅದೇ ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ಫೈನಲ್ವರೆಗೂ ಚೆಕ್ ಮಾಡಿಕೊಂಡು ನಾವು ಕಾಂಕ್ರೀಟ್ ವರ್ಕನ್ನು ಮಾಡಿಸ್ಬೇಕಾಗುತ್ತೆ. ಮತ್ತು ಕಾಲಮ್ನ ಕಾಂಕ್ರೀಟ್ ಹಾಕೋದಕ್ಕಿಂತ ಮುಂಚೆ ಸಿಮೆಂಟ್ ಸ್ಲರಿಯನ್ನು ನಾವು ಅಪ್ಲೈ ಮಾಡ್ತೀವಿ. ಸೊ ಆ ಸ್ಲರಿಯನ್ನು ಅಪ್ಲೈ ಮಾಡ್ತಾ ಇದ್ದಾರಲ್ವ ಅಂತಲೂ ಕೂಡ ಚೆಕ್ ಮಾಡಬೇಕು. ಮತ್ತು ವೈಬ್ರೇಟರನ್ನು ಯೂಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾಯಿಂಟ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿಲ್ಲ ಅಂದರೆ ಹನಿಕೊಂಬ್ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ವೈಬ್ರೇಟರ್ನ ಯೂಸ್ ಮಾಡೋದಕ್ಕೆ ನಾವು ಹೇಳಬೇಕು. ಅದೇ ರೀತಿ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳೋದಾದರೆ ನಾವು ಮೆಟೀರಿಯಲ್ ಚೆಕ್ ಲಿಸ್ಟ್ ಅಂತ ಮೊದಲು ಮಾಡ್ಕೋಬೇಕಾಗುತ್ತೆ. ಮೆಟೀರಿಯಲ್ ಚೆಕ್ ಲಿಸ್ಟ್ ಅಂದರೆ ನಾಳೆ ನಾವು ಕಾಲಮ್ ಕಾಂಕ್ರೀಟನ್ನು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ ನಾವು ಯಾವ್ಯಾವ ಮೆಟೀರಿಯಲ್ಗಳು ಬೇಕಾಗುತ್ತೆ ಅದನ್ನು ಲಿಸ್ಟ್ ಮಾಡಿಕೊಂಡು ಅದು ಸೈಟಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮೊದಲನೇದಾಗಿ 20 mm ಜೆಲ್ಲಿ ಅವೈಲೇಬಲ್ ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ಸಿ ಸ್ಯಾಂಡ್ ಅವೈಲೇಬಲ್ ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ಕಾಂಕ್ರೀಟ್ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಕೂಡ M25 ಗ್ರೇಡ್ 1:1:2ಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ನಾವು ಆರ್ಡರ್ ಮಾಡಬೇಕಾಗುತ್ತೆ. ಎಲ್ಲ ಮೆಟೀರಿಯಲ್ಗಳು ರೆಡಿ ಇದೆ ಅಂತ ಹೇಳಿದ್ರೆ ನಾವು ಕಾಲಮ್ ಕಾಂಕ್ರೀಟನ್ನು ಪ್ರೊಸೀಡ್ ಮಾಡಬಹುದು. ಇದಿಷ್ಟು ಇಂಜಿನಿಯರ್ಸ್ ನಾವು ಒಂದು ಕಾಲಮ್ ಕಾಂಕ್ರೀಟನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ್ಯಾವ ಪಾಯಿಂಟ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಅದೇ ರೀತಿ ಇಂಜಿನಿಯರ್ಸ್ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.